ಜೀವನದಲ್ಲಿ ಮೊದಲನೇ ಸಲ ಹಿಂದೆಂದೂ ಮಾಡದೇ ಇರೋ ಒಂದು ಕೆಲಸ ಮಾಡೋಣ ಅಂತ ಹೊರಟಿದ್ದೆ. ಅದೇನು ಅಂದರೆ ಪಾದಯಾತ್ರೆ. ಹೌದು, ನಮ್ಮ ಅನಂತ ಅಂಕಲ್ ಬಾಲಣ್ಣ ಇಲ್ಲೇ ಕೊಲ್ಲೂರಿಗೆ ಪಾದಯಾತ್ರೆ ಹೋಗೋಣ ಬರ್ತೀರಾ ಅಂತ ಕೇಳಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಹ್ಞೂ ಅಂಕಲ್ ಬರ್ತೀನಿ ಅಂತ ಅಂದೆ. ಶನಿವಾರ ಬೆಳಗ್ಗೆ ಸರಿಯಾಗಿ 4 ಗಂಟೆಗೆ ನಮ್ಮ ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನದಿಂದ ನಮ್ಮ ಪಾದಯಾತ್ರೆಯನ್ನು ಶುರು ಮಾಡಿದ್ವಿ. ನಮ್ಮ ಜೊತೆ ಅನಂತ ಅಂಕಲ್ ಫ್ರೆಂಡು ಅಜಯ್ ಅಂಕಲ್ ಕೂಡ ಜಾಯ್ನ್ ಆದರು. ಸರಿ ಆಯಿತು ಅಂತ 3 ಜನನು ಆ ಬೆಳಗಿನ ಜಾವ ಕತ್ಲೆಯಲ್ಲಿ ಆರ್ಗದ ಕಡೆ ಹೆಜ್ಜೆ ಆಗ್ತಾ ಹೊರಟ್ವಿ. ಯಾವುದೋ ಶಾರ್ಟ್ ಕಟ್ ಅಂತ ಸೀಬಿನ ಕೆರೆ ಹತ್ರ ಇಳಿದ್ವಿ. ಅಲ್ಲಿಂದ ಮೇಲ್ ಬಂದು ಅಜಯ್ ಅಂಕಲ್ನ ಪರಿಚಯ ಮಾಡ್ಕೊಳ್ತಾ ಮುಂದೆ ಹೋಗ್ತಾ ಇದ್ದೆ. ಕತ್ಲೆ ಸರಿದು ಮಲೆನಾಡ ಸೊಬ್ಬನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಬೆಳಗಾಗ್ತಾ ಬಂತು. ನಮ್ಮನ್ನೇ ಸ್ವಾಗತಿಸೋದಕ್ಕೆ ಕಡೆಗದ್ದೆಯಲ್ಲಿ ಅಮ್ಮ ಮಗಳು ರೆಡಿಯಾಗಿ ನಿಂತಿದ್ರು. ನಡ್ಕೊಂಡು ಹೋಗ್ತಾ ಇದ್ದಂಥ ನಮಗೆ ದಾರಿ ಮಧ್ಯದಲ್ಲಿ 60 ವರ್ಷ ಶಿವಣ್ಣ ಮುಂದೆ ನಗರ ತನಕ ಏನೂ ಸಿಗಲ್ಲ, ನಮ್ಮ ಮನೆಗೆ ಬಂದು ಕಾಫಿ ಕುಡ್ಕೊಂಡು ಹೋಗಿ ಅಂತ ಒತ್ತಾಯಿಸಿದ್ರು. ಅವ್ರು ಒತ್ತಾಯಿಸಿದ್ರಲ್ಲ ಅಂತೇಳಿ ಅವ್ರ ಮನೆಗೆ ಹೋಗಿ 1 ಕಪ್ ಕಾಫಿ ಕುಡಿದು ಮುಂದೆ ದಾರಿಲಿ ಸಿಕ್ಕ ಜೇನುಹುಳ, ಮರ, ಗಿಡ, ಹೂವು, ಬಳ್ಳಿ, ಹಣ್ಣುಗಳ ಬಗ್ಗೆ ಅನಂತ ಅಂಕಲ್ ತಿಳಿಸ್ತಾ ಇದ್ರು. ಅದನ್ನೆಲ್ಲ ತಿಳ್ಕೊಂಡು ಅಲ್ಲೇ ಸಿಕ್ಕ ಗೇರ್ ಹಣ್ಣು, ಎಳ್ನೀರನ್ನ ತಿಂದು ಕುಡಿದು ಮುಂದೋದ್ವಿ. ಈಗಾಗಲೇ ಸೂರ್ಯದೇವ ಎದ್ದು ಗುಡ್ ಮಾರ್ನಿಂಗ್ ಅನ್ನೋಷ್ಟರಲ್ಲಿ ನಮ್ಮ ಹೊಟ್ಟೆ ಕಾದು ಕೆಂಡವಾಗೋಗಿತ್ತು. ಅದೇ ಸಮಯಕ್ಕೆ ನಮಗೆ ಸಂಜು ಅನಂತ್ ಅಂಕಲ್ ಮನೆಯಿಂದ ತಿಂಡಿ ತಂದುಕೊಟ್ಟ. ತಿಂಡಿನ ರೋಡ್ ಮೇಲೆ ತಿಂದು ಮುಂದೆ ಹೊರಟ್ವಿ. ಬೀಸುಲಿ ಸಿಕ್ಕಾಪಟ್ಟೆ ಬಿಸಿಲು ಶಾಖ ತಡೆಯೋಕ್ಕಾಗದೆ ಕನ್ನಡಕ, ಟೋಪಿ ಎರಡನ್ನ ಹಾಕೊಂಡು ಮುಂದೆ ಹೊರಟ್ವಿ. ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಸಿಕ್ಕಿದ ಒಂದು ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಊಟ ಮುಗಿಸಿ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಕಾಲಲ್ಲೆದ್ದ ಬೊಬ್ಬೆಗೆಲ್ಲದಕ್ಕೂ ಬ್ಯಾಂಡೇಜ್ ಹಾಕೊಂಡು ಮುಂದೆ ಹೊರಟ್ವಿ. ನಮ್ಮನ್ನು ನೋಡಿ ನಾಚ್ಕೋತಿದ್ದಂಥ ನವಿಲ್ಗೆ ಬಾಯ್ ಬಾಯ್ ಅಂತ ಹೇಳಿ ನಮ್ಮ ಜೊತೆ ಇದ್ದಂಥ ಒಂದು ಬಿಳಿ ನವಿಲ್ ಜೊತೆ ಮುಂದಕ್ಕೆ ಹೊರಟ್ವಿ. ನಗರ ಬಸ್ ಸ್ಟ್ಯಾಂಡಲ್ಲಿ 2 ಫೋಟೋ ತೊಗೊಂಡು ಕತ್ಲೆ ಆಗೋಷ್ಟರಲ್ಲಿ ರೂಮ್ ಸೇರಬೇಕು ಅಂತ ಓಡೋದಕ್ಕೆ ಶುರು ಮಾಡಿದ್ವಿ. ಅಂತೂ ಇಂತೂ ಸರಿಯಾಗಿ ರಾತ್ರಿ 8:30ಗೆ ಸಂಪೆಕಟ್ಟೆ ಪರ್ವತೆ ಹೋಮ್ ಸ್ಟೇಗೆ ಬಂದು ಸೇರಿದ್ವಿ. ಮೊದಲನೇ ದಿನ 52 ಕಿಲೋಮೀಟರ್ ಅಂತೂ ಮುಗಿಸಿದ್ವಿ. ಮುಂದೇನಾಯ್ತು ಅಂತ ನಾಳೆ ಹೇಳ್ತೀನಿ. ಅಂಟಿಲ್ ದೆನ್, ಲವ್ ಯು, ಟೇಕ್ ಕೇರ್, ಬಾಯ್.